ವಿಡಿಯೋನ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಇದು ನಮ್ಮೂರಲ್ಲಿ ನಡೆದಂಥ ಸಂಕ್ರಾಂತಿ ಹಬ್ಬದಲ್ಲಿ ಹಸುಗಳನ್ನ ಕಿಚಾಯಿಸೋದು ಇದು. ಸ್ನೇಹಿತರೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮನೆಗಳಲ್ಲಿ, ಸುಮಾರು ಮನೆಗಳಲ್ಲಿ ನಮ್ಮ ಕಡೆ ಹಸುಗಳನ್ನ ಚೆನ್ನಾಗಿ ಸಾಕಿದ್ದಾರೆ. ನೀವು ನೋಡ್ಬೋದು ಎಷ್ಟು ಹಸುಗಳು ಬರ್ತಾಯಿದೆ ಅಂತೇಳಿ. 1-2 ಅಲ್ಲ, ನೂರಾರು ಹಸುಗಳಿದ್ದಾವೆ. ಹಸುಗಳಲ್ಲಿ ಬರೀ ಸೀಮೆ ಹಸು ಒಂದೇ ಅಲ್ಲ, ಎತ್ತಿದ್ದಾವೆ, ಮತ್ತು ನಾಟಿ ಹಸುಗಳಿದ್ದಾವೆ. ಎಲ್ಲ ಥರ ಹಸುಗಳನ್ನೂ ಕರ್ಕೊಂಬರ್ತಿದ್ದಾರೆ. ಸ್ವಲ್ಪ ಎಮ್ಮೆಗಳು ಕಡಿಮೆ, ಎಮ್ಮೆ ಅಂತ ಇಲ್ಲ ಅನಿಸುತ್ತೆ ಇಲ್ಲಿ. ಬರೀ ಹಸುಗಳೇ ಇದ್ದಾವೆ ನೋಡಿ ಸ್ನೇಹಿತರೆ. ನಾಟಿ ದನಗಳಂತೂ ತುಂಬಾ ಇದ್ದಾವೆ ಇಲ್ಲಿ. ಈಗಂತೂ ಎಲ್ಲ ಹೊಲ ಉಳೋಕ್ಕೆ ಟ್ಯಾಕ್ಟ್ರ್ ಬಂದ್ಬಿಟ್ಟು ನಾಟಿ ದನಗಳು ಕಡಿಮೆ ಆಗಿದ್ದಾವೆ, ಎತ್ತುಗಳು ಕಡಿಮೆ ಆಗಿದ್ದಾವೆ ಅಂತಿದ್ರು. ಆದರೂ ಇಲ್ಲ, ನಮ್ಮ ಕಡೆ ನೋಡಿ ಎಷ್ಟು ಹಸುಗಳನ್ನ ಸಾಕಿದ್ದಾರೆ. ಇನ್ನು ಈ ಥರ ಎತ್ತುಗಳನ್ನ ನಮ್ಮ ಕಡೆ ಇನ್ನೂ ಸಾಕ್ತಾ ಇದ್ದಾರೆ. ಹಾಗೆ ಸ್ನೇಹಿತರೆ, ಸಂಕ್ರಾಂತಿ ಹಬ್ಬದ ಬಗ್ಗೆ ಹೇಳೋದಾದರೆ, ವರ್ಷದ ಆರಂಭದ ಮೊದಲಲ್ಲೇ ಬರೋವಂಥ ಈ ಹಬ್ಬ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದ ಮೊದಲನೇ ದಿನವೇ ಭೋಗಿ ಹಬ್ಬ ಅಂತೇಳಿ ಮಾಡ್ತಾರೆ. ಅದು ಬಂದು ರೈತರೆಲ್ಲರೂ ಸಹ ಬೆಳೆದಿರುವಂಥ ಬೆಳೆಗಳಿಗೆ ಅವರು ಎಲ್ಲ ಏನೇನೋ ಗದ್ದೆಲಿ ಏನೇ ಬೆಳೆದಿದ್ರು ಸರಿ, ಅದೆಲ್ಲದಕ್ಕೂ ಸಹ ಪೂಜೆ ಸಲ್ಲಿಸ್ತಾರೆ. ಸುಗ್ಗಿ ಮಾಡ್ತಾ ಇದ್ದೀವಿ ಅಂತೇಳಿ ಭೋಗಿ ಹಬ್ಬನ ಮಾಡ್ತಾರೆ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿರುತ್ತೆ. ಈಗ ಸಂಕ್ರಾಂತಿ ಹಬ್ಬದ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಸಂಕ್ರಾಂತಿ ಹಬ್ಬಕ್ಕೆ ನೋಡಿ ಹಸುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅವನ್ನೆಲ್ಲ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ನಾವು ಎಲ್ಲ ಬಂದಿದ್ದೀವಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮೂರಲ್ಲಿ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಒಂದು ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇಲ್ಲಿ ಸೀಮೆ ಹುಲ್ಲು ಮಾತ್ರ ಬಳಸ್ತಿದ್ದಾರೆ. ತೆಂಗಿಂದು ಗರಿ ಆಗಲಿ, ಕಬ್ಬಿನ ಗರಿ ಆಗಲಿ ಅದ್ಯಾವುದು ಬಳಸಿಲ್ಲ ಸ್ನೇಹಿತರೆ. ಬರೀ ಭತ್ತದ ಹುಲ್ಲು ಮಾತ್ರನೇ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ಅಗ್ನಿಸ್ಪರ್ಶ ಮಾಡಲಾಗಿದೆ. ಹಾಗೆ ನಮ್ಮೂರಲ್ಲಿ ಯಾವಾಗಲೂ ಊರೊಟ್ಟನ ಬಸವ ಅಂತ ಬಸವ ಇರುತ್ತೆ. ನಮ್ಮೂರಿನ ಬಸವ ಅದು ದೊಡ್ಡ ಬಸವಣ್ಣ. ಅವ್ರನ್ನ ಫಸ್ಟು ಬಿಡ್ತಾರೆ. ನಮ್ಮ ದೊಡ್ಡ ಬಸವಣ್ಣ ಅವರು ಫಸ್ಟು ಕಿಚ್ಚಾದ್ಮೇಲೆ ಆಮೇಲೆ ಊರಿನ ಎಲ್ಲ ಹಸುಗಳನ್ನೂ ಕಿಚಾಯಿಸ್ತಾರೆ ಸ್ನೇಹಿತರೆ. ಆಮೇಲೆ ಎಲ್ಲ ಹಸುಗಳು, ಸೀಮೆ ಹಸುಗಳು, ಎಲ್ಲ ಪ್ರಾಣಿಗಳು ಯಾವ ಮನೇಲಿ ಏನೇನು ಸಾಕಿರ್ತಾರೋ ಸಾಕು ಪ್ರಾಣಿಗಳು ಅವನ್ನೆಲ್ಲ ತಂದು ಇಲ್ಲಿ ಕಿಚಾಯಿಸ್ತಾರೆ ನೋಡಿ. ಅಗ್ನಿಸ್ಪರ್ಶ ಮಾಡಲಾಗಿದೆ. ಆಗಲೇ 2 ಆಳು ಉದ್ದ ಅಷ್ಟು ಬೆಂಕಿ ಬರ್ತಾಯಿದೆ. ಈ ಥರ ಉರಿಯುವಾಗೇ ನಮ್ಮೂರು ಬಸವಣ್ಣನ ಬಿಡ್ತಾರೆ ಸ್ನೇಹಿತರೆ. ನಮ್ಮೂರು ಬಸವಣ್ಣ ಇಂಥ ಬೆಂಕಿಲ್ಲ ಸಖತ್ತಾಗಿ ಆರ್ತಾನೆ ನೋಡಿ. ಈಗ ಆರ್ತಾಯಿದೆ ನೋಡಿ, ಬಸವಣ್ಣ ಆರ್ತಾ ಇದ್ದಾರೆ ಇವಾಗ. ಈ ಒಂದು ದೃಶ್ಯಕ್ಕೆ ನಮ್ಮೂರಲ್ಲಿ ಎಲ್ಲ ಜನಗಳು ಸೇರಿರ್ತಾರೆ ಸ್ನೇಹಿತರೆ. ಇನ್ನು ಬರೋ ಹಸುಗಳೆಲ್ಲ ಬೆಂಕಿನಲ್ಲಿ ಸ್ವಲ್ಪ ಕಮ್ಮಿ ಆದಮೇಲೆ ಬರ್ತವೆ ನೋಡಿ. ಇದು ಬಸವಣ್ಣ, ನಮ್ಮೂರು ಬಸವಣ್ಣ ಬರೋದನ್ನು ಇನ್ನೂ ಒಂದು ಸಲ ತೋರಿಸ್ತೀನಿ. ಇದು ಫಸ್ಟು ಸೈಡಿಂದ ಹಿಡಿದಿರೋ ಕ್ಯಾಮ್ರಾ, ಇದು ಫ್ರಂಟಿಂದ ಹಿಡಿದಿರೋ ಕ್ಯಾಮ್ರಾ. ಇದು ಈ ಕಡೆಯಿಂದನೇ ಒಂದು ಸರಿ ಹಿಡ್ದಿದ್ದೀವಿ ನೋಡಿ. ಬಂತು ನೋಡಿ ನಮ್ಮೂರು ಬಸವಣ್ಣ. ಇದನ್ನು ನಮ್ಮ ಪೂರ್ವಿಕರು ಮಾಡಿದ್ರು ತುಂಬ ಒಳ್ಳೆಯದೇ ಇದು. ಯಾಕೆಂದರೆ ಯಾವುದೇ ಪ್ರಾಣಿಗಳಿಗೆ ಏನೇ ಕಾಯಿಲೆಯಿಂದ ನರಳ್ತಾ ಇದ್ರು ಬೆಂಕಿ ಕೆಂಡದ ಮೇಲೆ ಅವು ಹಾದು ಹೋಗೋದ್ರಿಂದ ಅದ್ರದ್ದು ಯಾವುದೇ ಕಾಯಿಲೆ ಇದ್ದರೂ ಕಳೆದೋಗುತ್ತೆ. ಮತ್ತು ಮೈಯಲ್ಲಿ ಯಾವುದೇ ಉಣ್ಣೆ ಪಣ್ಣೆ ಇದ್ದರೂ ಉದುರೋಗ್ತವೆ. ಮತ್ತು ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡಿರ್ತಾರೆ. ಕೊಟ್ಟಿಗೆನೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಹಾಗೆ ಇವು ಮೈನೂ ಅಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿ ಶುದ್ಧ ಮಾಡಿ ಇವಕ್ಕೆಲ್ಲ ಸ್ನಾನ ಮಾಡಿಸಿರ್ತಾರೆ ಹಸುಗಳಿಗೆ. ಸಾಮಾನ್ಯವಾಗಿ ಹಗ್ಗ, ಮೂಗ್ದಾರ ಇವನ್ನೆಲ್ಲ ಈ ಟೈಮಲ್ಲಿ ಚೇಂಜ್ ಮಾಡ್ತಾರೆ ಸ್ನೇಹಿತರೆ ರೈತರು. ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ, ಇನ್ಮೇಲೆ ಇದೆಲ್ಲ ಕಿಚ್ಚಾಯೋದನ್ನೇ ತೋರಿಸ್ತೀನಿ. ಇಲ್ಲಿ ಯಾವುದೇ ಪ್ರಾಣಿಗಾಗಲಿ ಅಥವಾ ಯಾವುದೇ ಜನಗಳಿಗಾಗಲಿ ಏನೂ ತೊಂದರೆ ಏನೂ ಆಗಲ್ಲ. ಯಾಕೆಂದರೆ ಸುಮಾರು ವರ್ಷಗಳಿಂದ ಎಲ್ಲ ಜನಗಳು ಮಾಡ್ಕೊಂಡು ಬರ್ತಾ ಇರೋಂಥ ಕ್ರಿಯೆ ಇದು. ನಮಗೆ ಇದು ಪೂರ್ವಿಕರು ಕೊಟ್ಟಂಥ ಒಂದು ಆಚರಣೆ. ಇದನ್ನು ನಾವು ಈಗಲೂ ಸಹ ಪಾಲಿಸ್ಕೊಂಬರ್ತಾ ಇದ್ದೀವಿ. ಇದರಿಂದ ದನಗಳಿಗೆಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಅಂಥೇಳಿ ವರ್ಷಕ್ಕೊಂದ್ಸರಿ ಇದನ್ನು ಮಾಡ್ತೀವಿ ಸ್ನೇಹಿತರೆ. ಚೆನ್ನಾಗಿರುತ್ತೆ. ನಾವು ಯಾವಾಗಾದರೂ ಉಪವಾಸ ಇರ್ತೀವಲ್ಲ ಆ ಥರ, ಮತ್ತು ಏನಾದರೂ ನಾವು ವ್ರತ ಮಾಡ್ತೀವಲ್ಲ ಆ ಥರ ಇದು ಹಸುಗಳಿಗೂ ಸಹ. ಆದರೆ ಇದು ವ್ರತ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅವು ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಮಾಡೋದ್ರಿಂದ. ಇದನ್ನು ಬೂದಿ ಎಲ್ಲ ತೊಗೊಂಡೋಗಿ ಮನೆಗೆ ಹಾಕ್ತಾರೆ. ಈ ಕೊಂಡಾದ್ಮೇಲೆ ಹಸುಗಳ ಬೂದಿನ ತೊಗೊಂಡೋಗಿ ಮನೆ ಒಳಗಡೆ ಹಾಕ್ತಾರೆ. ಅಂದರೆ ಪಶು ಪಕ್ಷಿಗಳೆಲ್ಲ ಮನೇಲಿ ಚೆನ್ನಾಗಿ ಬೆಳೀತವೆ, ಯಾವುದೇ ರೋಗ ರುಜಿನ ಬರೋಲ್ಲ ಅಂಥೇಳಿ ಈ ಕೊಂಡದ ಬೂದಿನ ತಗೊಂಡೋಗಿ ಹಾಕ್ತಾರೆ. ಈ ಕೆಂಡದ ಮೇಲೆ ಆದಿರ್ತಾವಲ್ಲ ಆ ಬೂದಿನ. ಹಾಗೆ ಸ್ನೇಹಿತರೆ, ಈ ಕ್ರಿಯೆಯಲ್ಲಿ ಯಾವುದೇ ಪ್ರಾಣಿಗಳು ತೆನೆಯಾಗಿದ್ದರೂ ಸಹ ಅವನ್ನ ಕೊನೆಯಲ್ಲಿ ಕರ್ಕೊಂಡು ಬಂದು ಅದನ್ನು ಬೂದಿನ ತುಳಿಸ್ಕೊಂಡಾದರೂ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಈ ಕ್ರಿಯೆಯಲ್ಲಿ ಪ್ರತಿಯೊಂದು ಪ್ರಾಣಿಗಳು ಸಹ ಪಾಲ್ಗೊಳ್ತವೆ. ಹಾಗೆ ಸಂಕ್ರಾಂತಿ ಹಬ್ಬ ಶುರುವಾಯಿತು ಅಂತಂದರೆ ಇನ್ನೂ ಶಿವರಾತ್ರಿ ಹಬ್ಬ ಕಳಿತಿದ್ದಂಗೆ ಊರ ಹಬ್ಬಗಳು ಶುರು ಆಗ್ತವೆ. ಇನ್ನೇನಿದ್ರು ಬರೀ ಊರ ಹಬ್ಬಗಳು. ಇನ್ನೊಂದು 4 ತಿಂಗಳು ಬರೀ ಊರ ಹಬ್ಬ ಇರ್ತವೆ ಸ್ನೇಹಿತರೆ. ನಮ್ಮ ಹಿಂದೂಗಳಿಗಂತೂ ತಿಂಗಳು ಹಬ್ಬ ಇರುತ್ತೆ. ಆದರೆ ಈ ಟೈಮಲ್ಲಿ ಮಾತ್ರ ಊರ ಹಬ್ಬಗಳು ಜಾಸ್ತಿ ಇರುತ್ತೆ. ಇದು ಮೊದಲನೇ ಹಬ್ಬ ಆಗಿರುತ್ತೆ. ಇದು ಎಲ್ಲ ಜನಗಳು ಸೇರಿದ್ದಾರೆ. ಎಲ್ಲ ದೂರ ಊರಿಂದ ಎಲ್ಲ ಬರ್ತಾರೆ ಈ ಕಿಚಾಯಿಸೋದನ್ನು ನೋಡೋಕ್ಕೆ. ಇದು ನಮ್ಮ ಹಳ್ಳಿನಲ್ಲಿ ಆಗ್ತಾಯಿರೋ ಮೊದಲನೇ ಹಬ್ಬ ಆದ್ದರಿಂದ ನಮ್ಮ ಕಡೆ ಯಾವ ಊರುಗಳಲ್ಲಿ ಯಾವ ಥರನೂ ಗೊತ್ತಿಲ್ಲ, ನಮ್ಮೂರಲ್ಲಿ ಮಾತ್ರ ತುಂಬ ಜನ ಸೇರಿದ್ದಾರೆ ಸ್ನೇಹಿತರೆ. ನೋಡಿ, ಎಲ್ಲ ಬೂದಿ ಎದ್ಬಿಟ್ಟೈತೆ. ಆಗಲೇ ಫುಲ್ಲು ಎಲ್ಲ ತೊಳೆದು ಬೂದಿ ಎದ್ಬಿಟ್ಟೈತೆ. ಈಗೆಲ್ಲ ಸೀಮೆ ಹಸುಗಳು ಬರ್ತಾಯಿದ್ದಾವೆ ಅವಾಗ ಸ್ನೇಹಿತರೆ. ನಾಟಿ ಹಸುಗಳು ಇದ್ದಾವೆ, ಒಂದೊಂದು ಸೀಮೆ ಹಸುನು ಬರ್ತಾಯಿದ್ದಾವೆ. ತುಂಬ ಜಾಸ್ತಿ ಹಸುಗಳಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಬರೋ ಹಸುಗಳಿಗೆ ಅಷ್ಟೇ ಬೆಂಕಿ ರವೆ ತಟ್ಟುತ್ತೆ. ಮತ್ತು ನೆಕ್ಸ್ಟ್ ಬರೋಕ್ಕೆಲ್ಲ ಬರೀ ಬೂದಿ ತೊಳ್ಕೊಂಬರ್ಬೇಕು.
ನೋಡಿ ಸ್ವಲ್ಪ ಬೆಂಕಿ ಇದೆ, ಬರ್ತಾ ಇದ್ದಾವೆ, ಸೈಡಲ್ಲಿ ಉರಿತಾ ಇದೆ, ಬರ್ತಾ ಇದ್ದಾವೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮೂರು ಬಸಪ್ಪ ಯಾವ ರೀತಿ ಕೊಂಡಾಯ್ತಾ ಇದೆ ಅಂತೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಣ್ಣಲ್ಲಿ ಕಟ್ಟೋ ಅಂಥ ದೃಶ್ಯ ನಮ್ಮ ಬಸವಣ್ಣ ಕಿಚ್ಚಾಯೋದು.